ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ಕೂಡ ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದಿರಾ ಎಂಡ್ವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಾಮಾನ್ಯವಾಗಿ ನಾವೆಲ್ಲರೂ ಈ ಥರ ಕಲರ್ ಸ್ಟಿಕ್ಕರ್ಸ್ ಅಂತೂ ಎಲ್ಲರೂ ಇಟ್ಕೊತಾ ಇರ್ತೀವಿ ಮ್ಯಾಚಿಂಗ್ ಆಗಿ. ಕೆಲವೊಬ್ಬರಿಗೆ ಈ ಥರ ಸ್ಟಿಕ್ಕರ್ ಇಡೋದ್ರಿಂದ ಹಣೆಯಲ್ಲಿ ನೆವೆ ಆಗ್ತಾ ಇರುತ್ತೆ, ಹಾಗೆ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಅಲರ್ಜಿ ಆಗ್ತಾ ಇರುತ್ತೆ. ಕೆಲವ್ರಿಗೆ ಈ ಥರ ಇದರಲ್ಲಿರುವಂಥ ಗಮ್ಮು ಕೆಲವ್ರಿಗೆ ಸೆಟ್ ಆಗೋದಿಲ್ಲ. ಫ್ರೆಂಡ್ಸ್, ಆ ಥರ ಇದ್ದವರು ಏನು ಮಾಡ್ತೀರ ಅಂದರೆ, ನಾವು ಸ್ಟಿಕ್ಕರ್ ಇಟ್ಕೊಳ್ಳೋಕ್ಕೂ ಮುಂಚೆ ನೋಡಿ, ನಾವು ಯಾವ ಮ್ಯಾಚಿಂಗ್ ಇಟ್ಕೊತೀವೋ ಆ ಸ್ಟಿಕ್ಕರ್ ಯಾವುದಾದ್ರೂ ಓಕೆ ನೋಡಿ. ಸ್ಟಿಕ್ಕರ್ ಇಟ್ಕೊಳೋಕ್ಕೂ ಮುಂಚೆ ಸ್ವಲ್ಪ ವ್ಯಾಸಲಿನ್, ಪೆಟ್ರೋಲಿಯಂ ಜೆಲ್ಲಿ ಅಂತಾರಲ್ಲ, ಈ ವ್ಯಾಸ್ಲಿನ್ನ ಸ್ವಲ್ಪ ಹಣೆಗೆ ಈ ಥರ ಹಚ್ಕೊಂಡ್ಬಿಟ್ಟು ಸ್ಟಿಕ್ಕರ್ ಇಟ್ಕೊಂಡು ನೋಡಿ. ಖಂಡಿತ ಫ್ರೆಂಡ್ಸ್, ಸ್ವಲ್ಪನೂ ನೆವೆ ಆಗಲ್ಲ, ಹಾಗೆ ಅಲ್ಲಿ ಅಲರ್ಜಿನೂ ಆಗೋದಿಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನನಗೆ ಆಗ್ತಾಯಿತ್ತು, ನಾನು ಇದೇ ಮೆಥಡ್ನ ನಾನು ಫಾಲೋ ಮಾಡಿದ್ದು. ಸೆಕೆಂಡ್ ಟಿಪ್ ನೋಡೋಣ. ನೈಲ್ ಕಟರ್ಸ್ನ ನಾವು ಯೂಸ್ ಮಾಡ್ತಾ ಅದು ಶಾರ್ಪ್ನೆಸ್ ಕಡಿಮೆ ಆಗ್ತಾ ಇರುತ್ತೆ, ಸರಿಯಾಗಿ ನೈಲ್ಸ್ ಕಟ್ ಆಗ್ತಾನೆ ಇರಲ್ಲ ನೋಡಿ. ನಾವು ಚಾಕು ಕತ್ರಿಗಳನ್ನೆಲ್ಲ ಶಾರ್ಪ್ ಮಾಡ್ಕೊತಾ ಇರ್ತೀವಿ, ಬಟ್ ನೈಲ್ ಕಟರ್ಸ್ನ ಏನು ಮಾಡ್ತೀವಿ, ಶಾರ್ಪ್ ಆಗಿಲ್ಲ ಅಂದರೆ ಎತ್ತಿ ಸೈಡಿಗೆ ಬಿಸಾಡ್ತೀವಿ. ಆ ಥರ ಮಾಡೋ ಬದಲು ನಾವು ಮನೆಯಲ್ಲಿ ಈ ಥರ ಶಾರ್ಪ್ ಮಾಡ್ಕೋಬೋದು. ನಾವು ಮೊಟ್ಟೆ ಆಮ್ಲೆಟ್ ಎಲ್ಲ ಹಾಕಿದಾಗ ಇದ್ರ ಸಿಪ್ಪೆನ ಏನು ಮಾಡ್ತೀವಿ, ಬಿಸಾಕ್ತಾ ಇರ್ತೀವಿ. ಬಿಸಾಕೋ ಬದಲು ನೋಡಿ ಈ ಥರ ರಿಯೂಸ್ ಮಾಡ್ಕೋಬೋದು ನೋಡಿ. ಇದು ತುಂಬಾ ಒಂಥರ ಒರಟಾಗಿರೋದ್ರಿಂದ ನಾವು ಈ ಥರ ನೈಲ್ ಕಟ್ಟರಿಂದ ಮೊಟ್ಟೆ ಸಿಪ್ಪೆನ ಕಟ್ ಮಾಡೋದ್ರಿಂದ ಶಾರ್ಪ್ ಆಗುತ್ತೆ. ನೈಲ್ ಕಟರ್ ತುಂಬಾ ಶಾರ್ಪಾಗಿ ನೀಟಾಗಿ ಕಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಎಲ್ಲ ಒಂದು ಅರ್ಧ ಭಾಗದಷ್ಟು ನಾನು ಮೊಟ್ಟೆ ಸಿಪ್ಪೆನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಬಿಸಾಕೋ ಬದಲು ಈ ಥರ ಸಣ್ಣ ಪುಟ್ಟ ವಸ್ತುಗಳನ್ನ ಈ ಥರ ಶಾರ್ಪ್ ಮಾಡ್ಕೋಬೋದು. ನೈಲ್ ಕಟರ್ ತುಂಬಾ ಶಾರ್ಪಾಗಿ ನೈಲ್ಸು ನೀಟಾಗಿ ಕಟ್ ಆಗುತ್ತೆ. ಬೇಕಿದ್ರೆ ಟ್ರೈ ಮಾಡಿಬಿಟ್ಟೆ ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿಬಿಟ್ಟೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟಿಪ್ ನೋಡೋಣ. ನೈಲ್ ಪಾಲಿಶು ನಾವು ಯೂಸ್ ಮಾಡ್ತಾ ಈ ಥರ ಕ್ಯಾಪು ತುಂಬಾ ಟೈಟ್ ಆಗಿಬಿಟ್ಟಿರುತ್ತೆ. ಯಾಕಂದರೆ ಅದು ನಾವು ಯಾವಾಗೋ ಒಂದು ಸಾರಿ ಯೂಸ್ ಮಾಡೋದ್ರಿಂದ ಕ್ಯಾಪು ಹಾಕಿಟ್ಬಿಡ್ತೀವಿ, ತುಂಬಾ ಟೈಟಾಗಿ ತೆಗಿಯೋಕ್ಕಾಗ್ತಾ ಇರಲ್ಲ ನೋಡಿ. ಯಾಕೆ ಆ ಥರ ಆಗುತ್ತೆ ಅಂದರೆ, ನೈಲ್ ಪಾಲಿಶು ಎಲ್ಲ ಲೀಕ್ ಆದಾಗ ನೋಡಿ, ಮೇಲೆ ಮುಚ್ಚಳ ಭಾಗಕ್ಕೆ ಅದು ಸ್ವಲ್ಪ ಅಂಟ್ಕೊಂಡಿದ್ರು ಆ ಥರ ಸ್ಟ್ರಕ್ ಆಗ್ತಾ ಇರುತ್ತೆ. ಸ್ವಲ್ಪ ವ್ಯಾಸ್ಲಿನ್ನ ಇದಕ್ಕೆ ಹಚ್ಬಿಟ್ಟು ಟೈಟಾಗಿ ಕ್ಯಾಪ್ ಹಾಕಿದ್ರೂ ಟೈಟಾಗೂ ಇರುತ್ತೆ, ಮತ್ತು ಲೂಸಾಗಿ ನಾವು ನೋಡಿ ತೆಗಿಯೋಕ್ಕೂ ತುಂಬಾ ಈಸಿಯಾಗಿ ತೆಗಿಬೋದು. ಯಾವುದೇ ರೀತಿ ಸ್ಟ್ರಕ್ ಆಗೋದಿಲ್ಲ. ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಫ್ರೆಂಡ್ಸ್ ನೋಡಿ, ನಾವು ಮನೆ ಒರೆಸೋಕ್ಕೆ ಎಷ್ಟು ನೀರು ಬೇಕೋ ಬಕೆಟ್ಗೆ ಅಷ್ಟು ನೀರನ್ನ ತೊಗೋಬೇಕಾಗುತ್ತೆ. ನಾನಿಲ್ಲಿ ಸಣ್ಣದಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕ್ಕೋಬೇಕು. ಪುಡಿ ಉಪ್ಪಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಕಲ್ಲುಪ್ಪು ಬೇಕಾದ್ರೂ ಹಾಕ್ಕೋಬೋದು. ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು ಪೂಜೆಗೆ ಬಳಸುವಂಥ ಕರ್ಪೂರ, ನಾವು ಸಾಮಾನ್ಯವಾಗಿ ಪೂಜೆಗೆಲ್ಲ ಬಳಸ್ತೀವಲ್ಲ ಅದೇ ಕರ್ಪೂರನ ಈ ಥರ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಈ 3 ವಸ್ತುಗಳು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ನೀರಲ್ಲಿ ಮನೆ ಒರೆಸೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ. ಫ್ರೆಂಡ್ಸ್, ನಾವು ಇದರಲ್ಲಿ ಹಾಕಿರುವಂಥ ಉಪ್ಪನ್ನ ಹಾಕಿ ಒರೆಸೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಿ ಒಳ್ಳೆ ಪಾಸಿಟಿವ್ ವೈಬ್ಸ್ ಮನೆಯೆಲ್ಲ ಹರಡುತ್ತೆ. ಫ್ರೆಂಡ್ಸ್, ಈ ಥರ ನಾವು ಶುಕ್ರವಾರ ಮತ್ತು ಮಂಗಳವಾರ ಸ್ವಲ್ಪ ಕರ್ಪೂರ ಮತ್ತು ಉಪ್ಪು ಹಾಗೆ ಅರಿಶಿಣ ಹಾಕಿ ಮನೆ ಒರೆಸೋದ್ರಿಂದ ಮನೆ ತುಂಬಾ ಪಾಸಿಟಿವಿಂದ ಕೂಡಿರುತ್ತೆ. ಹಾಗೆ ನಾವು ಅರಿಶಿಣನೂ ಅಷ್ಟೇ ತುಂಬ ಒಳ್ಳೆಯದು. ಅರಿಶಿಣ ಹಾಕಿ ಮನೆ ಒರೆಸೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ. ಕರ್ಪೂರ ಹಾಕಿರೋದ್ರಿಂದ ಮನೆಯೆಲ್ಲ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ 24 ಅವರ್ಸು. ಬೇಕಿದ್ರೆ ಟ್ರೈ ಮಾಡಿಬಿಟ್ಟು ನೋಡಿ. ಫ್ರೆಂಡ್ಸ್, ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ. ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಕರ್ಪೂರನ ಈ ಥರ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಂಫರ್ಟು, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೋಬೋದು. ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಕಂಫರ್ಟ್ನ ಹಾಕ್ಕೊತಾ ಇದ್ದೀನಿ, ಆ ನೀರಿಗೆ ಸೇರಿಸ್ಕೊತಾ ಇದ್ದೀನಿ. ಎರಡನ್ನೂ ಈ ಥರ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಶಾಂಪೂನ ನಾನು ಇದು ಹಾಕ್ಕೊತಾ ಇದ್ದೀನಿ. ಯೂಸ್ ಮಾಡೋವಂಥ ಯಾವುದೇ ಶಾಂಪೂ ಆದರೂ ಪರವಾಗಿಲ್ಲ, ಇಲ್ಲಾಂದರೆ ವಿಮ್ ಲಿಕ್ವಿಡ್ ಇದ್ದರೆ ವಿಮ್ ಲಿಕ್ವಿಡ್ ಆದರೂ ಹಾಕ್ಕೋಬೋದು ನೋಡಿ. ಎಲ್ಲರ ಮನೆಯಲ್ಲಿ ಈ ಥರ ವೈಪರ್ ಅಂತೂ ಎಲ್ಲರ ಮನೆಯಲ್ಲೂ ಸಣ್ಣದಿದ್ದೇ ಇರುತ್ತಲ್ವ ನೋಡಿ. ಈ ಥರ ಸಣ್ಣದೊಂದು ವೈಪರ್ ತೊಗೊಂಡು, ಒಂದು ವೇಸ್ಟ್ ಸಾಕ್ಸು, ನಾವು ಯೂಸ್ ಮಾಡದೇ ಇರೋವಂಥ ಒಂದು ಸಾಕ್ಸ್ ತೊಗೊಂಡು
ಈ ವೈಪರ್ಗೆ ಈ ಸಾಕ್ಸ್ನ ಹಾಕ್ಕೊಬಿಡಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿಯಾಗಿ ಸಾಕ್ಸು ನೀಟಾಗಿ ವೈಪರ್ ಕವರ್ ಆಗೋ ಥರ ಹಾಕ್ಕೋಬೇಕು. ನೋಡಿ ಇವಾಗ ರೆಡಿ ಆಗಿದೆ. ನೋಡಿ ಈ ನೀರಲ್ಲಿ ಡಿಪ್ ಮಾಡಿಕೊಂಡು ನೋಡಿ ಎಲ್ಲ ಕಡೆ ನೆನೆಸ್ಕೋಬೇಕು ನೀಟಾಗಿ. ಈ ಥರ ನೆನೆಸ್ಕೊಂಡು ಹಿಂಡ್ಕೊಂಡು ನಮ್ಗೆ ಒಂದೊಂದು ಸಾರಿ ಕಿಚನಲ್ಲಿ ಕಬೋರ್ಡ್ಸು ತುಂಬ ಮೇಲೆ ಇರುತ್ತೆ, ನಾವು ಬಿಟ್ಟೆಲ್ಲ ಕ್ಲೀನ್ ಮಾಡೋಕ್ಕಾಗೋದಿಲ್ವಲ್ಲ. ಆ ಥರ ಇದ್ದಾಗ ನಾವು ಈ ಥರ ಒಂದು ಸಾಕ್ಸು ವೈಪರ್ಗೆ ಹಾಕ್ಕೊಂಡು ನೀಟಾಗಿ ನಾವು ಮೇಲೆ ಭಾಗದವರೆಗೂ ನೀಟಾಗಿ ಒರೆಸ್ಕೋಬೋದು ಫ್ರೆಂಡ್ಸ್. ನಾವು ಮೇಲೆ ಎತ್ತಿ ಕೆಲವೊಂದು ಸಾರಿ ಒರೆಸೋವಾಗ ಜಾರು ಬೀಳೋದೆಲ್ಲ ಆಗ್ತಾಯಿರುತ್ತೆ. ನೋಡಿ ಈ ಥರ ವೈಪರ್ ಇದ್ದರೆ ಸಾಕು, ಈಸಿಯಾಗಿ ಒಂದು ಸಾಕ್ಸ್ ಹಾಕ್ಕೊಂಡು ಕ್ಲೀನ್ ಆಗಿಬಿಡುತ್ತೆ ಕಬೋರ್ಡ್ಸು. ಬೇಕಿದ್ರೆ ಟ್ರೈ ಮಾಡಿಬಿಟ್ಟು ನೋಡಿ. ನೋಡಿ ಮೇಲೆ ಎಲ್ಲ ನಾನು ಒರೆಸಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಬೋರ್ಡೇ ಅಂತ ಅಲ್ಲ, ಗೋಡೆಗಳು ಸಮೇತ ನಾವು ನೀಟಾಗಿ ಇದೇ ರೀತಿಯಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ವಾರಕ್ಕೊಂದು ಸಾರಿ ಮಾಡ್ಕೊಳ್ಳಿ. ಕಬೋರ್ಡ್ಸ್ ತುಂಬಾ ನೀಟಾಗಿರುತ್ತೆ. ನಾವು ಮೇಲೆ ಹತ್ತಿ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನಾವು ಒಂದೇ ಸಾರಿ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಳೋ ಬದಲು ವಾರಕ್ಕೆ 15 ದಿನಕ್ಕೊಂದು ಸಾರಿ ನಾವು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದರೆ ಕಿಚನ್ ತುಂಬಾ ನೀಟಾಗಿರುತ್ತೆ. ನೋಡಿ ನಾನು ಟೈಲ್ಸನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಕಿಚನಲ್ಲಿ ಇರೋವಂಥ ಮೇಲ್ಭಾಗದವರೆಗೂ ನಮಗೆ ಎಲ್ಲೆಲ್ಲಿ ಇಟ್ಕೋದಿಲ್ವೋ ಆ ಥರ ಇಟ್ಕದೇ ಇರೋ ಜಾಗದಲ್ಲಿ ನಾವು ಈ ಥರ ವೈಪರ್ ಸಹಾಯದಿಂದ ನಾವು ಕ್ಲೀನ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ನಾವು ಕಂಫರ್ಟ್ ಹಾಕಿರೋದ್ರಿಂದ ಟೈಲ್ಸು ಅಷ್ಟೇ ತುಂಬಾ ಗಮ್ ಅಂತ ಇರುತ್ತೆ, ಕಬೋರ್ಡ್ಸು ಅಷ್ಟೇ. ಹಾಗೆ ಲಿಕ್ವಿಡ್ ಹಾಕಿದ್ದೀವಲ್ಲ, ಉಪ್ಪು ಹಾಕಿರೋದ್ರಿಂದ ಕ್ಲೀನಿಂಗ್ ಪರ್ಪಸ್ಸಾಗಿ ಕೆಲಸ ಮಾಡುತ್ತೆ. ಗೋಡೆಗಳೆಲ್ಲ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ಗೋಡೆಯಲ್ಲಿರುವಂಥ ಗಲೀಜೆಲ್ಲ ಸಾಕ್ಸ್ಗೆ ಮೆತ್ಕೊಂಡಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಗಲೀಜೆಲ್ಲ ಬಂದಿದೆ ಅಂತ. ಮತ್ತು ನಾವು ಇದನ್ನು ತೆಗೆದುಬಿಟ್ಟು ಮತ್ತೆ ಒಕ್ಕೊಂಡು ಮತ್ತೆ ರೀಯೂಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಈ ಥರ ಈಸಿಯಾಗಿ ನಾವು ಕಬೋರ್ಡ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮುಂದೆನೇ ಬರುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.